ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳಿಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು SSC GD ಪರೀಕ್ಷೆಯನ್ನು ಬರೆದು ರಿಸಲ್ಟ್ಗೆ ಕಾಯ್ತಾ ಇದ್ರಿ. ಈಗಾಗಲೇ ರಿಸಲ್ಟ್ ಬಿಟ್ಟಿದ್ದಾರೆ. ನಿಮ್ಮ ಫಲಿತಾಂಶವನ್ನು ನೋಡಿಕೊಂಡಿದ್ದೀರಿ ಅಭ್ಯರ್ಥಿಗಳೇ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಫಿಸಿಕಲ್ ಅದ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಬರೋದ ಮೆಡಿಕಲು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಫೈನಲ್ ಮೆರಿಟ್ ಇರ್ತದೆ ಅಭ್ಯರ್ಥಿಗಳೇ. ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ ಈಗಾಗಲೇ SSC GD ಪರೀಕ್ಷೆಯಲ್ಲಿ ಏನು ಅಭ್ಯರ್ಥಿಗಳು ಬಂದಿದ್ದಾರೆ ಮೆರಿಟ್ ಮೇಲೆ, ಆ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಫಿಸಿಕಲ್ ಏನೈತಪ್ಪ ಅಂದ್ರೆ ಅಲ್ಲಿ 5 ಕಿಲೋಮೀಟರ್ ರನ್ನಿಂಗ 18ರಿಂದ 24 ನಿಮಿಷ ಒಳಗೆ ಓಡಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ನಾಗ ಓಡಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟು ಇರ್ತದಪ್ಪ ಅಂದ್ರೆ 170 ಸೆಂಟಿಮೀಟರ್ಗಿಂತ ಜಾಸ್ತಿ ಇರ್ತದೆ. ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಹೈಟ್ ತಕ್ಕಂತೆ ವೇಟ್ ಇರಬೇಕು. ಈ ರೀತಿ ನೆಕ್ಸ್ಟ್ ನಿಮ್ಮದು ಫಿಸಿಕಲ್ಲು, ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಮೆಡಿಕಲು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಅಭ್ಯರ್ಥಿಗಳೇ. ಯಾಕಂದರೆ ಮುಂದೆ ನವಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ SSC GD ಹೊಸ ಕಾಲ್ಫಾರ್ಮ್ ಮಾಡಲಿದ್ದಾರೆ. ಆದ್ದರಿಂದ ಬೇಗನೆ, ಯಾಕಂದರೆ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. 1 ತಿಂಗಳಲ್ಲಿ ಬರ್ಬೋದು ಅಥವಾ 1.5 ತಿಂಗಳಲ್ಲಿ ಸಹಿತ ನಿಮ್ಗೆ ಫಿಸಿಕಲ್ ಡೇಟನ್ನು ಫಿಕ್ಸ್ ಆಗ್ಬೋದು. ಆದ್ದರಿಂದ ಈಗಿನಿಂದ ನೀವು ಏನು ಮಾಡ್ಬೇಕಂದ್ರೆ ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ ರನ್ನಿಂಗ್ ಓಟವನ್ನು ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು ಪ್ರಾಕ್ಟೀಸ್ ಮಾಡಬೇಕು ಅಭ್ಯರ್ಥಿಗಳೇ. ಹಾಗಾದರೆ ಈ ಸಲ ಕಟ್ ಆಫ್ ಎಷ್ಟು ನಿಂತದೆ? ಯಾಕಂದರೆ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇತ್ತು ಸಲುವಾಗಿ ಈ ಸಲ ಮೆರಿಟ್ ಏನಾಗಿದೆ ಸ್ವಲ್ಪ ಡೌನ್ ಆಗಿದೆ. ಮೆರಿಟ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಜನರಲ್ದವ್ರಿಗೆ ಎಷ್ಟು ನಿಂತದ, EWS, SC ST, ಆಮೇಲೆ OBC ಅವರಿಗೆ, ಆಮೇಲೆ ಎಷ್ಟು ವೇಕೆನ್ಸಿ ಇದಾವೆ, ಈ ಸದ್ಯ ಸಿಲೆಕ್ಟ್ ಎಷ್ಟು ಮಾಡ್ಯಾರ, ರೇಷಿಯೋ ಎಷ್ಟದ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳೇ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ ಈಗಾಗಲೇ ನೀವು ರಿಸಲ್ಟನ್ನು ನೋಡಿದಿರಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, 2025 ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೆರಿಟ್ ಎಷ್ಟು, ಆಲ್ ಇಂಡಿಯಾನ ಹೇಳ್ತಾ ಇಲ್ಲ, ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೆರಿಟ್ ಎಷ್ಟು ನಿಂತದ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ಕೆಟಗರಿ ಅಂದರೆ ಜನರಲ್ ಕೆಟಗರಿ ಅವರು ಖಾಲಿ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಕರ್ನಾಟಕದವರಿಗೆ 466 ಖಾಲಿ ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ಈಗ ಫಿಸಿಕಲ್ ಸಿಲೆಕ್ಟ್ ಆದವ್ರು ಎಷ್ಟು ಜನ ಆಗ್ಯಾರಪ್ಪ ಅಂದ್ರೆ 3728 ಜನ ಫಿಸಿಕಲ್ಗೆ ಸಿಲೆಕ್ಷನ್ ಆಗ್ಯಾರ. ಅಂದ್ರೆ ರೇಷಿಯೋ ಎಷ್ಟು ಬರ್ತಪ್ಪ ಅಂದ್ರೆ ರೇಷಿಯೋ 8, ಒಂದು ಸೀಟ್ಗೆ 8 ಜನ ಬಂತು. ಈಗ ಪ್ರತಿಯೊಂದು ಸೀಟನ್ನು ಏನು ಮಾಡ್ಯಾರಪ್ಪ ಅಂದ್ರೆ ರೇಷಿಯೋ 8 ಸೀಟ್ ಮಾಡ್ಯಾರ, 1:8 ಅಂದಂಗೆ ರೀ. ಅರ್ಥ ಆಗ್ತದೆ ಎಲ್ಲರಿಗೂ ಅಂತ ಅನ್ಕೊಂಡೆ ನಾನು. ಅದೇ ರೀತಿಯಾಗಿ ಕಟ್ಟಪ್ಪ ಜನರಲ್ದವ್ರಿಗೆ ಕಟ್ಟಪ್ಪ ಎಷ್ಟು ನಿಂತದಪ್ಪ ಅಂದ್ರೆ 74.64 ನಿಂತದ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. EWS ಅಭ್ಯರ್ಥಿಗಳಿಗೆ ಖಾಲಿ ಹುದ್ದೆಗಳು ಎಷ್ಟಿದಪ್ಪ ಅಂದ್ರೆ 117 ಖಾಲಿ ಹುದ್ದೆಗಳಿದಾವೆ. ಇಲ್ಲಿ 117 ಖಾಲಿ ಹುದ್ದೆಗಳಿಗೆ ಈ ಫಿಸಿಕಲ್ ಸಿಲೆಕ್ಷನ್ ಆದವ್ರು ಎಷ್ಟು ಜನಪ್ಪ ಅಂದ್ರೆ 936 ಅಭ್ಯರ್ಥಿಗಳು ಈಗ ಫಿಸಿಕಲ್ಗಾಗಿ ಸಿಲೆಕ್ಟ್ ಆಗ್ಯಾರ. ಅದೇ ರೀತಿಯಾಗಿ ಇಲ್ಲಿಯೂ ರೇಷಿಯೋ ಸಹಿತ ಎಷ್ಟೈತಪ್ಪ ಅಂದ್ರೆ 1:8 ಅದ. ಆಮೇಲೆ EWS ಅಭ್ಯರ್ಥಿಗಳಿಗೆ ಮೆರಿಟ್ ಎಷ್ಟು ನಿಂತದಪ್ಪ ಅಂದ್ರೆ 65.16 ಸಮಥಿಂಗ್ ನಿಂತದ, ಅಂದರೆ 65 ಮೇಲೆ ನಿಂತದ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು OBC ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಸೀಟ್ ಎಟ್ಟದಪ್ಪ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ 316 ಸೀಟ್ಗಳಿದಾವೆ. ಅಲ್ಲಿ ಫಿಸಿಕಲ್ ಸಿಲೆಕ್ಟ್ ಆದವ್ರ ಸಂಖ್ಯೆ ಎಷ್ಟೈತಪ್ಪ ಅಂದ್ರೆ 2528 ಅದ. ಆಮೇಲೆ ರೇಷಿಯೋ ಇಲ್ಲೂ 8 ಅದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 69.69 ಕಟ್ ಆಫ್ ನಿಂತದ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಾವು ನೋಡ್ಕೋಬೋದು ಇಲ್ಲಿ. ಅದೇ ರೀತಿಯಾಗಿ SC ಕ್ಯಾಂಡಿಡೇಟ್ ಎಷ್ಟಪ್ಪ ಅಂದ್ರೆ ಖಾಲಿ ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 188 ಅದಾವೆ. ಆಮೇಲೆ ಫಿಸಿಕಲ್ ಸಿಲೆಕ್ಟ್ ಆದವ್ರ ಸಂಖ್ಯೆ ಎಷ್ಟೈತಪ್ಪ ಅಂದ್ರೆ 1504 ಅದ. ಆಮೇಲೆ ರೇಷಿಯೋ 8 ಅದ. ಇಲ್ಲಿ SC ಅಭ್ಯರ್ಥಿಗಳಿಗೆ 65.73 ಅದ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ST ಅಭ್ಯರ್ಥಿಗಳಿಗೆ ಸೀಟ್ ಎಟ್ಟದಪ್ಪ ಅಂದ್ರೆ 82 ಅದಾವು. ಅದೇ ರೀತಿಯಾಗಿ ಫಿಸಿಕಲ್ ಸಿಲೆಕ್ಟ್ ಆದಾರ್ದ ಎಷ್ಟು ಜನಪ್ಪ ಅಂದ್ರೆ 656, ರೇಷಿಯೋ 8 ಅದ. ಆಮೇಲೆ ST ಅಭ್ಯರ್ಥಿಗಳಿಗೆ ಕಟ್ ಆಫ್ ಎಷ್ಟು ನಿಂತದಪ್ಪ ಅಂದ್ರೆ 72.51 ನಿಂತದ. ಅಭ್ಯರ್ಥಿಗಳಿಗೆ ನಾವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಈ ಸಲ ಕ್ವಶನ್ ಪೇಪರ್ ಭಾಳ ಟಫ್ ಇರೋದರಿಂದ ಮೆರಿಟ್ ಕಡಿಮೆ ನಿಂತದ. ಈಗ ಫಿಸಿಕಲಲ್ಲಿ ಸಿಲೆಕ್ಟ್ ಆದಂಥ ಅಭ್ಯರ್ಥಿಗಳು 1:8 ಅದ. ಯಾಕಂದ್ರೆ ನೆಕ್ಸ್ಟ್ ನೀವು ಫಿಸಿಕಲ್ ಪಾಸ್ ಮಾಡಬೇಕು, ಮೆಡಿಕಲ್ ಆಗಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು, ಆಮೇಲೆ ಫೈನಲ್ ಮೆರಿಟಿಗೆ ಬರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಸಹಿತ ನಾವು ತಿಳಿದುಕೊಳ್ಳೋಣ. ಫಿಸಿಕಲ್ ಕಟ್ ಆಫ್ ಎಷ್ಟು ನಿಂತದ ಮಹಿಳಾ ಅಭ್ಯರ್ಥಿಗಳದು. ಇಲ್ಲಿ ಕೆಟಗರಿ ಜನರಲ್ದವ್ರದ್ದು ಎಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ 53 ಹುದ್ದೆಗಳಿದಾವೆ. ನಾನು ಸ್ಟೇಟ್ದು ಮಾತ್ರ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಫಿಸಿಕಲ್ ಸಿಲೆಕ್ಟ್ ಆದವ್ರ ಸಂಖ್ಯೆ ಎಷ್ಟೈತಪ್ಪ ಅಂದ್ರೆ 424. ರೇಷಿಯೋ 8 ಅಂದರೆ ಮಹಿಳೆಯರದು 1:8, ಅಂದರೆ ಒಂದು ಸೀಟ್ಗೆ 8 ಜನ ಈಗ ಆಯ್ಕೆಯನ್ನು ಫಿಸಿಕಲ್ಗೆ ಮಾಡಿದ್ದಾರೆ. ಕಟ್ ಆಫ್ ಎಷ್ಟು ನಿಂತೈತಪ್ಪ ಅಂದ್ರೆ 76.69, ಅಂದರೆ 76.
69 ನಿಂತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡೋದು ಇ ಡಬ್ಲ್ಯೂ ಎಸ್ ಖಾಲಿ ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 12 ಖಾಲಿ ಹುದ್ದೆಗಳಿದಾವೆ. ಆಮೇಲೆ ಫಿಸಿಕಲ್ ಸೆಲೆಕ್ಟರ್ ಅಂತ ಮಹಿಳೆಯರು ಎಷ್ಟಪ್ಪ ಅಂದರೆ 96 ಜನ. ಇಲ್ಲೂ ರೇಷಿಯೋ 1:8 ಅದ. ಆಮೇಲೆ ಇವ್ರಿಗೂ ಕಟ್ ಆಫ್ ಎಷ್ಟು ನಿಂತದಪ್ಪ ಅಂದ್ರೆ 72.15 ನಿಂತದೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡೋದಾದ್ರೆ OBC ಮಹಿಳಾ ಅಭ್ಯರ್ಥಿಗಳಿಗೆ ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 36 ಹುದ್ದೆಗಳಿದಾವೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಸೆಲೆಕ್ಟ್ ಆದವ್ರ ಸಂಖ್ಯೆ ಎಷ್ಟೈತಪ್ಪ ಅಂದರೆ 288 ಅದಾರೆ. ಅದೇ ರೀತಿಯಾಗಿ ರೇಷಿಯೋ 1:8 ಅದ. ಆಮೇಲೆ ಇಲ್ಲೂ ಸಹಿತ ಪರ್ಸೆಂಟೇಜ್ ಎಷ್ಟು ನಿಂತೈತೆ, ಕಟ್ ಆಫ್ ಎಷ್ಟು ನಿಂತೈತೆ ಅಂದರೆ 74.16 ನಿಂತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ SC ಮಹಿಳಾ ಅಭ್ಯರ್ಥಿಗಳಿಗೆ ಖಾಲಿ ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 20 ಖಾಲಿ ಹುದ್ದೆಗಳಿದಾವೆ. ಇಲ್ಲಿ ಫಿಸಿಕಲ್ ಸೆಲೆಕ್ಟ್ ಆದಾರದ ಸಂಖ್ಯೆ ಎಷ್ಟಾಗಿತ್ತಪ್ಪ ಅಂದರೆ SC ಅಭ್ಯರ್ಥಿಗಳು 160 ಆಗ್ಯಾರ. ಇಲ್ಲಿಯೂ ರೇಷಿಯೋ 1:8 ಅದ. ಆಮೇಲೆ ಇಲ್ಲಿ ಕಟ್ ಆಫ್ ಎಷ್ಟು ನಿಂತದಪ್ಪ ಅಂದರೆ 71.25 ನಿಂತದೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡಿದಾರೆ ST ಮಹಿಳಾ ಅಭ್ಯರ್ಥಿಗಳು ಒಟ್ಟು ಖಾಲಿ ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 9 ಅದಾವು. ಆಮೇಲೆ ಫಿಸಿಕಲ್ ಸೆಲೆಕ್ಟ್ ಆದಾರ ಸಂಖ್ಯೆ ಎಷ್ಟೈತೆ ಅಂದರೆ 72 ST ನಾ ಹೇಳ್ತಾ ಇರೋದು. ಅದೇ ರೀತಿಯಾಗಿ ರೇಷಿಯೋ 8 ಅದ. ಕಟ್ ಆಫ್ ಎಷ್ಟು ನಿಂತದಪ್ಪ ಅಂದ್ರೆ 74.64 ನಿಂತದೆ. ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ಕಟ್ ಆಫ್ ನಿಂತದೆ. ಆದ್ದರಿಂದ ನೆಕ್ಸ್ಟ್ ಫಿಸಿಕಲ್ಗಾಗಿ ಅಭ್ಯರ್ಥಿಗಳು ತಯಾರಾಗಬೇಕು. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಾವು ಫಿಸಿಕಲ್ ತರಬೇತಿಯನ್ನು ಪೂರ್ವಭಾವಿಯಾಗಿ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ 2025-26ನೇ ಸಾಲಿಗೆ ಹೊಸ ಕಾಲ್ಫಾರ್ಮಿಗೆ SSC GDಗೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೂ ಸಹಿತ ಫಿಸಿಕಲ್ ತರಬೇತಿಗೆ ಬರ್ಬೋದು, ಅದರ ಜೊತೆ ಎಕ್ಸಾಮ್ ತರಬೇತಿನೂ ಬರ್ಬೋದು. ಅದರ ಜೊತೆ ಇನ್ನೊಂದು ಏನಪ್ಪ ಅಂದರೆ ಈಗ ಅಗ್ನಿವೀರ ಆರ್ಮಿ 30 ತಾರೀಕಿನಿಂದ ಪರೀಕ್ಷೆ ಪ್ರಾರಂಭ ಆಗ್ತಾ ಇದ್ದಾವೆ. ಪರೀಕ್ಷೆ ಮುಗಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಬರ್ತಾವೆ. ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ತರಬೇತಿಯನ್ನು ನೀಡ್ತಾ ಇದ್ವಿ. ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಯ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ 3 ಬ್ಯಾಚ್ಗಳನ್ನು ಮಾಡ್ಕೊಂಡಿರ್ತೀವಿ. SSC GD ಬ್ಯಾಚ್ ಬೇರೆ ಇರ್ತದೆ, ಯಾಕಂದರೆ 5 ಕಿಲೋಮೀಟ್ರ್ ರನ್ನಿಂಗನ್ನು ಮಾಡಿಸ್ಬೇಕಾಗ್ತದೆ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಪುರುಷ ಅಭ್ಯರ್ಥಿಗಳ ಬ್ಯಾಚ್ ಬೇರೆ ಇರ್ತದೆ. ಅದೇ ರೀತಿಯಾಗಿ ಮಹಿಳಾ ಅಗ್ನಿವೀರ ಆರ್ಮಿ ಮತ್ತು SSC GD ಅಭ್ಯರ್ಥಿಗಳು ಸಹಿತ ಬ್ಯಾಚ್ಗಳನ್ನು ಮಾಡಿರ್ತೀವಿ. ಅವ್ರದ್ದು 1600 ಮೀಟರ್ ರನ್ನಿಂಗ್ ಇರ್ತದೆ. ಆದ್ದರಿಂದ 3 ಬ್ಯಾಚ್ಗಳನ್ನು ಮಾಡಿಕೊಂಡು ಬೇರೆ ಬೇರೆ ದೈಹಿಕ ಉಪನ್ಯಾಸಕರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.